ಇವತ್ತಿನ ಕ್ವಶನ್ದಲ್ಲಿ ಲಿಮಿಟ್ x ಟೆನ್ಸ್ ಟು π/4 ರೂಟ್ 2 cos x minus 1 divided by cot x minus 1 is equal to ಯಾವಾಗಾದರೂ ಲಿಮಿಟ್ನಿಂದ ಸಿಂಪಲ್ ಆಗಿ ಇಲ್ಲಿ ಟ್ರಿಗ್ನೋಮೆಟ್ರಿ ರೇಷಿಯೋಸ್ ಬಂದರೆ ಮತ್ತು ಪವರ್ ಯಾವಾಗ ಒಂದಿದ್ದರೆ ಫಸ್ಟಿಗೆ ಇರುವ ಫಂಕ್ಷನ್ ನ್ಯೂಮರೇಟರ್ ಇರುವ ಫಂಕ್ಷನನ್ನು ಸಪ್ರೇಟಾಗಿ ಡಿಫ್ರೆನ್ಷಿಯೇಟ್ ಮಾಡಿ ಡಿನೋಮಿನೇಟರ್ ಇರುವ ಒಂದು ಫಂಕ್ಷನನ್ನು ಸಪ್ರೇಟಾಗಿ ಇದು ಡಿಫ್ರೆನ್ಷಿಯೇಟ್ ಮಾಡಿರಿ. ಇದನ್ನು ಎಲ್ ಹಾಸ್ಪಿಟಲ್ ರೂಲ್ ಅಂತಿದ್ದಾರೆ. ಈ ರೂಲಿನ ಪ್ರಕಾರ ಫಸ್ಟಿಗೆ ಎಫ್ ಆಫ್ ಎಕ್ಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಡಿವೈಡೆಡ್ ಬೈ ಜಿ ಆಫ್ ಎಕ್ಸ್ ಇದೆ. ಹಾಗಿದ್ರೆ ಇದರ ಲಿಮಿಟ್ ನೆಕ್ಸ್ಟ್ ಇದರೊಳಗೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿಬಿಡಬೇಕು. ಎಫ್ ಆಫ್ ಎಕ್ಸ್ ಜಿ ಡ್ಯಾಶ್ ಆಫ್ ಎಕ್ಸ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ ವ್ಯಾಲ್ಯೂ ಹಾಕಿದಾಗ ಇದೇನಾದರೂ ಯಾವಾಗಾದರೂ 0/0 ಫಾರ್ಮ್ ಬಂದಾಗ ಇದು ಡಿಫ್ರೆನ್ಷಿಯೇಟ್ ಮಾಡಿ, ಇದನ್ನು ಏನಾದರೂ 0/0 ಫಾರ್ಮ್ ಬಂದಾಗ ಅವಾಗ ಇನ್ನೊಮ್ಮೆ ಡಿಫ್ರೆನ್ಷಿಯೇಟ್ ಮಾಡಬೇಕಾಗುತ್ತೆ, ಅಂದರೆ ಸೆಕೆಂಡ್ ಡೆರಿವೇಟಿವ್ ತೆಗಿಬೇಕಾಗುತ್ತೆ. ಓಕೆನಾ? ಸೊ ಹೀಗೆ ಎಲ್ಲ ಇಲ್ಲಿ ಮಟ್ಟ ನಮಗೆ ಆನ್ಸರ್ ಸಿಗೋದಿಲ್ಲ, ಅಲ್ಲಿ ಮಟ್ಟ ಡಿಫ್ರೆನ್ಷಿಯೇಟ್ ಮಾಡ್ತಾ ಇರಬೇಕು. ಯಾಕಂದರೆ ಇಲ್ಲಿ 0/0 ಫಾರ್ಮ್ ಬಂದರೆ ಅವಾಗಷ್ಟೇ ಡಿಫ್ರೆನ್ಷಿಯೇಟ್ ಮಾಡಿ. ಇದನ್ನು ಒಂದೇ ಸ್ಟೆಪ್ನಲ್ಲಿ ಮಾಡ್ಬೋದು. ರೂಟ್ 2 ಕಾಸಿನ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಎಕ್ಸ್ ಇಲ್ಲಿ ಲಿಮಿಟ್ ಬರೀತೀನಿ. ಲಿಮಿಟ್ ಹೇಗಿರುತ್ತೆ ಹಾಗೆ ಇರುತ್ತೆ, ಮೈನಸ್ ಇಲ್ಲಿ 0 ಇರುತ್ತೆ, ಯಾಕೆಂದರೆ ಒನ್ನಿಂದ ಡಿಫ್ರೆನ್ಸಿಯೇಷನ್ 0. ಸೊ ಇಲ್ಲೇ ನೆಕ್ಸ್ಟ್ ಕಾಟಿನ ಡಿಫ್ರೆನ್ಸಿಯೇಷನ್ ಮೈನಸ್ ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್, ಒನ್ನಿನ ಡಿಫ್ರೆನ್ಸಿಯೇಷನ್ 0, ಸೊ ಮೈನಸ್ 0. ಇಟ್ ವಿಲ್ ಬಿ ಈಕ್ವಲ್ಸ್ ಟು ಲಿಮಿಟ್ x ಟೆನ್ಸ್ ಟು π/4 ರೂಟ್ 2 ಮೈನಸ್ ಸೈನ್ ಎಕ್ಸ್ ಇದು 0 ಬರೀತಿಲ್ಲ, ಕೋಸಿಕೆಂಟ್ ಸ್ಕ್ವೇರ್ 0 ಬರೀತಿಲ್ಲ, ಇದು ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಲಿಮಿಟ್ ಎಕ್ಸ್ ಟೆನ್ಸ್ ಟು π/4 ಯಾವಾಗ ಬರೀತಿಲ್ಲ ಸೈನ್ ಎಕ್ಸ್, ಇದನ್ನು ಭಾಳ ಸಿಂಪ್ಲಿಫೈ ಮಾಡಿ ನಾನು ಬರೀತಿದ್ದೇನೆ. ಕೋಸಿಕೆಂಟ್ ಎಕ್ಸ್ ಆಗುತ್ತೆ, ಅಂದರೆ ಇನ್ವರ್ಸ್ ಆಗುತ್ತೆ. ಸೊ ಇದು ರೂಟ್ 2, ಇದೇನಾಗುತ್ತೆ ಕೋಸಿಕೆಂಟ್ ಎಕ್ಸ್ ಹೋಲ್ ಕ್ಯೂಬ್ ಆಗುತ್ತೆ, ಕೋಸಿಕೆಂಟಿನ ಹೋಲ್ ಕ್ಯೂಬ್. ನೆಕ್ಸ್ಟ್ ಆಗುತ್ತೆ ಇದು ರೂಟ್ 2 ಹೊರಗೆ, ಇದರ ಲಿಮಿಟ್ ಹಾಕಿರ್ತೀನಿ. ಲಿಮಿಟ್ ಹಾಕಿದ ನಂತರ ಡಿವೈಡೆಡ್ ಬೈ ಕೋಸಿಕೆಂಟ್ ಎಕ್ಸ್ π/4 ಇಲ್ಲಿ ವ್ಯಾಲ್ಯೂ ಹಾಕಿದ್ದೀನಿ, ಇದು ಹೋಲ್ ಕ್ಯೂಬ್. ಓಕೆನಾ? ಈಕ್ವಲ್ಸ್ ಟು ರೂಟ್ 2 ಇಲ್ಲಾಗುತ್ತೆ ಕೋಸಿಕೆಂಟ್ π/4 ಈಕ್ವಲ್ಸ್ ಟು ರೂಟ್ 2 ಇದೆ ಆನ್ಸರ್. ಅದು ನೀವು ಚೆಕ್ ಮಾಡ್ಬೋದು 0, 1/2 ಅಂತ ಹೇಳಿ ಹಾಕುವಂತ. ಈ ಟೇಬಲ್ ಕಂಪ್ಲೀಟ್ ಮಾಡಿದರೆ ಸಾಕು, ಇಲ್ಲಿ ನಿಮಗೆ ವ್ಯಾಲ್ಯೂ ಸಿಗುತ್ತೆ. ಇದಾಗುತ್ತೆ ರೂಟ್ 2 ಹೋಲ್ ಕ್ಯೂಬ್. ಸೊ ಇದನ್ನು 2ನ 1/2 ಇದನ್ನು 3/2 ಆಗುತ್ತೆ. ಆಯಿತಾ? ಇದು ಆಗುತ್ತೆ 1 ಡಿವೈಡೆಡ್ ಬೈ, ಇಲ್ಲಿ ಲಾ ಆಫ್ ಇಂಡೈಸಸ್ ಯೂಸ್ ಮಾಡ್ತಿದ್ದೀನಿ. 2/3/2 ಮೈನಸ್ 1/2 ಇದಾಗುತ್ತೆ 1/2 2/2 ಆಗುತ್ತೆ. ಸೊ ಇಟ್ ವಿಲ್ ಬಿ ಈಕ್ವಲ್ಸ್ ಟು 2/1 1 ಡಿವೈಡೆಡ್ ಬೈ 2. ಇದು ಆನ್ಸರ್ ಹಾಫ್ ಬರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದನ್ನು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.